ನೆಕ್ಸ್ಟ್ ಕಲರ್ ಕೊಡು ಬೇಳೆ ಬೇಳೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನವರಾತ್ರಿ 2ನೇ ದಿವಸ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವತ್ತು ಬಂದು ನಿನ್ನೆ ಬಂದು ಅರ್ಶನದ ದೀಪ ಮಾಡಿದ್ವಿ, ಇವತ್ತು ಬಂದು ಕುಂಕುಮದ ದೀಪ ಮಾಡ್ತಾ ಇದೀವಿ. 9 ದೀಪ ಮಾಡ್ಕೊತಾ ಇದೀವಿ. ದೇವ್ರ ಮನೇಲೂ ಅಷ್ಟೇ ಹೊಸ್ಲಲ್ಲಿ 2 ಇಷ್ಟು ದೀಪ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಇವತ್ತು 2ನೇ ದಿವಸ. ಇವತ್ತು ಮಾ ಬ್ರಹ್ಮಚಾರಿಣಿ ಅಂದ್ಬಿಟ್ಟು 2ನೇ ದಿವಸ ಪೂಜೆ ಮಾಡ್ತಾರೆ ಆ ದೇವ್ರಿಗೆ ನೈವೇದ್ಯ ಬಂದು ಸಕ್ಕರೆ ಇಕ್ಕಿ ಪೂಜೆ ಮಾಡ್ಬೇಕು. ನಿನ್ನೆ ಬಂದೆ 1ನೇ ದಿವಸ ತುಪ್ಪ, ಇವತ್ತು 2ನೇ ದಿವಸ ಬಂದು ಸಕ್ಕರೆ. ನಾನು ಸಕ್ಕರೆಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಶೀರಾ ಅನ್ನ ಮಾಡ್ತಾ ಇದ್ದೀನಿ. ಹಾಲು ಅನ್ನ ಹಾಕಿ ಶೀರಾ ಅನ್ನ ಮಾಡ್ತಾ ಇದ್ದೀನಿ. ಇವತ್ತು ಪ್ರಸಾದದ ಜೊತೆ ನಾನು ಸಕ್ಕರೆನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಮಾ ಬ್ರಹ್ಮಚಾರಿಣಿ ಅಂದ್ಕೊಂಡು ಒಂದು 108 ಸಲನ 11 ಸಲನ ನಿಮ್ಗೆ ಎಷ್ಟು ಆದ್ರೆ ನೀವು ಅಷ್ಟು ಅರ್ಚನೆ ಮಾಡ್ಕೊಂಡು ನೀವು ಹೆಸರು ಹೇಳ್ಕೊಂಡು ನೀವು ಅರ್ಚನೆ ಮಾಡ್ಬೋದು. ಮತ್ತೆ ಇನ್ನ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ. ಯಾರು ಸ್ಕಿಪ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಇವತ್ತು ನವಧಾನ್ಯ ಅಲಂಕಾರ ಅಲ್ವಾ, ನಿನ್ನೆ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೈಟ್ 8:30 ಸ್ಟಾರ್ಟ್ ಮಾಡಿದ್ವಿ. 8:30 ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಾನು ಅದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವ ಥರ ರೆಡಿ ಮಾಡ್ಕೊಳೋದು ಯಾವ ಥರ ಅನ್ನೋದು ಯಾರು ಸ್ಕಿಪ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಇವತ್ತಿನ ಲಾಗ್ ಇವತ್ತಿಂದು ನೆನ್ನೆದು ಸ್ವಲ್ಪ ಡೆಕೋರೇಷನ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಮಿಸ್ ಮಾಡಿದಿರಾ ಸ್ಕಿಪ್ ಮಾಡಿದಿರಾ ವಾಚ್ ಮಾಡಿ. ನೈಟ್ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಡೆಕೋರೇಷನ್ ರೆಡಿ ಮಾಡ್ಕೊಳ್ಳೋಣ ನಾಳೆಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಯಜಮಾನ್ರೆಲ್ಲ ಶಾಪಿಂದ ಟರ್ಮಾಕೋಲ್ ಎಲ್ಲ ತೊಗೊಂಬಂದಿದ್ದು. ಟರ್ಮಾಕೋಲು ಮತ್ತು ಫೆವಿಕಾಲು, ನವಧಾನ್ಯ ನಮಗೆ ಯಾವ್ದು ಬೇಕೋ ನಾವು 9 ಥರ ನವಧಾನ್ಯ ಅದೆಲ್ಲ ತೊಗೊಂಬಂದಿದ್ವಿ. ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡ್ತಾ ಇದ್ವಿ. ಇವತ್ತು ಬಿಗ್ ಬಾಸಲ್ಲಿ ಸಿಕ್ಕಾಪಟ್ಟೆ ಲಾಯರ್ ಅವರೆಲ್ಲ ಸಿಕ್ಕಾಪಟ್ಟೆ ಕಿತ್ಲಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೋಡ್ಬಿಟ್ಟು ಇವಾಗ ನಮ್ಮ ಯಜಮಾನ್ರ ಅಷ್ಟೊತ್ತು ಕಟಿಂಗ್ ಮಾಡ್ಕೊಳೋ ಅಷ್ಟೊತ್ತಿಗೆ ಮೆಜರ್ಮೆಂಟ್ ಅಂದರೆ ಚೌಡಮ್ಮನ ಹತ್ರ ಮೆಜರ್ಮೆಂಟ್ ತೊಗೊಂಡು ಅದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳೋ ಅಷ್ಟೊತ್ತಿಗೆ ಒಂದು 10 ನಿಮಿಷ ಟಿವಿ ನೋಡಿಕೊಂಡು ಆಮೇಲೆ ನಾನು ಕುತ್ಕೊಂಡೆ ರೆಡಿ ಮಾಡೋಕ್ಕೋಸ್ಕರ. ಸ್ವಲ್ಪ ಬೇಗ ಆಗುತ್ತೆ, ಒಬ್ರಿಗೊಬ್ರು ಸೇರ್ಕೊಂಡ್ರೆ ಬೇಗ ಆಗೋದಿಲ್ಲ ಅಂದರೆ ಲೇಟ್ ಆಗುತ್ತೆ. ನಮ್ಮ ಯಜಮಾನ್ರು ಫಸ್ಟ್ ಮೆಜರ್ಮೆಂಟ್ ತೊಗೊಂಡು ಎಲ್ಲ ಮಾರ್ಕ್ ಮಾಡ್ತಾ ಇದ್ರು. ಇವಾಗ ನಾನು ಸೇರ್ಕೊಂಡಿದ್ದೀನಿ. ಇವಾಗ ಯಾವ ಕಲರ್ ಫಸ್ಟ್ ಹಾಕೋಣ ಅಂದ್ಬಿಟ್ಟು, ಅಂದರೆ ಬೇಳೆ, ತೊಗರಿ ಬೇಳೆ, ಹೆಸರು ಕಾಳು, ಹುಳ್ಳಿಕಾಳು, ರಾಗಿ ಪ್ರತಿಯೊಂದು ಕಲರ್ ಮ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ನಾನು ಮ್ಯಾಚ್ ಮಾಡೋಕ್ಕೋಸ್ಕರ ಯಾವ ಕಲರ್ ಇಡೋದು ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ನಾನು ನನ್ನ ಮಗ, ನಮ್ಮ ಯಜಮಾನ್ರು ಮೆಜರ್ಮೆಂಟ್ ಇಡ್ತಾ ಇದ್ರು. ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಇದ್ರೇನಲ್ವ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಹಾಕ್ತಾಯಿದ್ರು. ನಾನು ನನ್ನ ಮಗ ಫುಲ್ ಡಿಸ್ಕಸ್ ಇರತ್ತೆ. ನಾನು ನನ್ನ ಮಗ ಸೇರ್ಕೊಂಡ್ಬಿಟ್ರೆ ಅಂದರೆ ತಮಾಷೆ ಕಿತ್ಲಾಡ್ತಾ ಇರ್ತೀವಿ. ನನ್ನ ಮಗ ಕೆಂದಿಸ್ತಾನೆ ಇರ್ತಾನೆ. ನನ್ನಂತೂ ಸಿಕ್ಕಾಪಟ್ಟೆ ರ್ಯಾಗ್ ಮಾಡ್ತಾನೆ ಇರ್ತಾನೆ. ನಾನು ಅವನ ಜೊತೆ ಕಿತ್ಲಾಡ್ತಾ ಇರ್ತೀನಿ. ಅಂದರೆ ತಮಾಷೆಗೆ, ಸೀರಿಯಸ್ ಅನ್ನೋದಿಲ್ಲ. ಇಬ್ಬರು ಮಾತಾಡ್ಕೊಂಡು ನೀನು ಸರಿಯಾಗಿ ಮಾಡಲ್ಲ ಅಂದ್ಬಿಟ್ಟು ನನ್ನ ಮಗ, ನೀನು ಸರಿಯಾಗಿ ಜೋಡಿಸಲ್ಲ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಸುಮ್ಮನೆ ಫನ್ನಾಗಿ ಕಿತ್ಲಾಡ್ಕೊಂಡು ರೆಡಿ ಮಾಡ್ಕೊತಾ ಇರ್ತೀವಿ. ರೆಡಿ ಮಾಡ್ತಾ ಇದ್ದೀವಿ. ಗಮ್ಮ ಹಾಕಿ ಲೈನ್ಸ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಬಂದು ಲೈನ್ಸ್ ಮಾಡಿಕೊಂಡು ಒಂದೊಂದು ಲೈನ್ಗೆ ಫೆವಿಕಾಲ್ ಹಾಕಿ ಒಂದೊಂದು ಬೇಳೆ, ಅಲಸಂದಿ ಕಾಳು ಪ್ರತಿಯೊಂದು ಹಾಕ್ಕೊತಾ ಇದ್ದೀವಿ. ರಾಗಿ ಪ್ರತಿಯೊಂದು. ಇದಕ್ಕೆ ಎಳ್ಳು ಮಾತ್ರ ಆ್ಯಡ್ ಮಾಡಿಲ್ಲ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ನವಧಾನ್ಯಲ್ಲಿ ಆ ಥರ ಇರುತ್ತೆ, ಅದೆಲ್ಲ ಹಾಕಿದ್ದೀವಿ. ಅದಾದಮೇಲೆ ಫಸ್ಟ್ ಒಂದು ಶೀಟ್ ಅದಾಯಿತು. ಇನ್ನೊಂದು ಶೀಟ್ ಬಂದು ಚೌಡಮ್ಮನ ಹತ್ರ ಎತ್ಕೊಂಡು ಹೋಗಿ ಅದು ದೇವ್ರು ಎಷ್ಟಾಯಿತೋ ಅಷ್ಟು ಮಾತ್ರ ಕಟಿಂಗ್ ಮಾಡಿಕೊಂಡು ಇವಾಗ ಅದು ನಾನು ಲೈನ್ ಹಾಕ್ಕೊಂಡೆ, ಅಂದರೆ ಡ್ರಾಯಿಂಗ್ ಮಾಡಿದೆ. ಅದಕ್ಕೆ ಎಷ್ಟೆಷ್ಟು ಬೇಕೋ ಡ್ರಾಯಿಂಗ್ ಮಾಡಿಕೊಂಡು ಒಂದೊಂದು ಲೈನ್ಗೆ ನಾವು ಫೆವಿಕಾಲ್ ಹಾಕ್ಕೊಂಡು ಬೇಳೆ, ಇದು ಒಂದು ಕೇಸರಿ ಕಲರ್ ಬೇಳೆ ಹಾಕ್ತಾ ಇದ್ದೀವಿ. ನಾವು ಟರ್ಮಾಕೋಲ್ಗೆ ಕಟ್ ಮಾಡ್ಕೊಬೇಕು ಅಂದರೆ ಒಂದು ಚಾಕುಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಕಟ್ಟಿಂಗ್ ಆಗುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾಗಿದ್ರೂ ಆ ಥರ ಕಟ್ಟಿಂಗ್ ಆಗುತ್ತೆ. ನೀವು ಅದಕ್ಕೋಸ್ಕರ ನಾವು ಚಾಕುಯಲ್ಲೇ ಬಿಸಿ ಮಾಡ್ಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ವಿ. ಅಂದರೆ ಟಿಪ್ಸ್ ಹೇಳ್ತಾ ಇರೋದು, ಆಮೇಲೆ ಅದು ಕಮೆಂಟ್ಸಲ್ಲಿ ಕೇಳ್ತಿರಲ್ವ, ಅದಕ್ಕೋಸ್ಕರ
ಎಲ್ಲ ಒಂದೊಂದು ಲೈನ್ ನಾವು ಯಾವ ಥರ ಮಾಡಿದ್ವಿ ಅಂದರೆ ದೇವ್ರಿಗೆ ಹಾರ ಥರ ಮಾಡಿದ್ವಿ. ಒಂದೊಂದು ಕಲರ್ ಒಂದೊಂದು ಹಾರ ಥರ ಮಾಡಿಕೊಂಡು ಫಸ್ಟ್ ಒಂದೊಂದು ಲೈನ್ಗೆ ಫೆವಿಕಲ್ ಹಾಕ್ಕೊಂಡು ಬರ್ತಾ ಇದ್ವಿ. ಇದಕ್ಕೆ ನೀವು ಹಿಂದೆ ಬ್ಯಾಕ್ ಸೈಡ್ ಬಂದು ನಾವು 2 ಟರ್ಮಾಕೋಲ್ ತೊಗೊಂಡಿರೋದು ಹಾಫ್ ಟೋಟಲ್ 4 ಪೀಸ್ ತೊಗೊಂಬಂದಿದ್ದೀವಿ. ಟರ್ಮಾಕೋಲ್ ಬಂದು ಮೇಲಕ್ಕೊಂದು ನಾವು ಅದು ಹಾಕೊಂಡ್ಬಿಟ್ವಿ. ಇದು ಬಂದು 2 ಪೀಸು ಜಾಯಿಂಟ್ ಮಾಡ್ಕೊಂಡಿದ್ದೀವಿ. ಮಧ್ಯದಲ್ಲಿ ಗುಂಡು ಪಿನ್ ಹಾಕೊಂಡಿದ್ದೀವಿ. ಜಾಯಿಂಟ್ ಮಾಡಿಬಿಟ್ಟು ಫೆವಿಕಲ್ ಹಾಕ್ಕೊಂಡಿದ್ದೀವಿ. ಇದು ಗ್ರಿಪ್ಪಾಗಿ ಇರಬೇಕು ಅಂದರೆ ಪ್ಲಾಸ್ಟರ್ ಹಾಕ್ಕೊಬೇಕು. ದೊಡ್ಡ ಸೈಜು ಪ್ಲಾಸ್ಟರ್ ಬ್ಯಾಕ್ ಸೈಡ್ ಬಂದು ದೊಡ್ಡ ಸೈಜ್ ಪ್ಲಾಸ್ಟರ್ ಹಾಕ್ಕೊಂಡ್ರೆ ಕ್ಲೀನಾಗಿ ಕುತ್ಕೊಳುತ್ತೆ. ಇಲ್ಲಾಂದರೆ ಕಿತ್ತೋಗುತ್ತೆ. ಅದಕ್ಕೋಸ್ಕರ ನಾವು ಬ್ಯಾಕ್ ಸೈಡಲ್ಲಿ ಹಾಕ್ಕೊಂಡಿದ್ವಿ ಸ್ವಲ್ಪ ಪ್ಲಾಸ್ಟರು. ಫ್ರಂಟ್ ಸೈಡಲ್ಲೂ ಸ್ವಲ್ಪ ಹಾಕ್ಕೊಂಡಿದ್ವಿ. ಇದು ಮಾರನೇ ದಿವಸ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿಂದೇ ಲಾಗ್ ಇದು. ಹಿಂದಿನ ಲಾಗ್ ನಾನು ಸ್ವಲ್ಪ ಡೆಕೋರೇಷನ್ದು ಅಪ್ಲೋಡ್ ಮಾಡಿದ್ದೆ ಇಷ್ಟೊತ್ತು. ಇದು ಬೆಳಿಗ್ಗೆ ಎದ್ದು ಮನೆ ಸಾರಿಸಿ ಗುಡಿಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ನನ್ನ ಮಗ ಬಂದು ಸ್ವಲ್ಪ ಪ್ಲಾಸ್ಟರ್ ಹಾಕಿ ಮುಂದೆಗಡೆ ಅದು ಏನಂದರೆ ತೆಳು ಇರುತ್ತೆ. ಬೇಗ ಮುರಿಯೋ ಚಾನ್ಸಸ್ ಇರುತ್ತೆ. ಒಬ್ರ ಕೈಲಿ ಮಾತ್ರ ಆಗಲ್ಲ. ಒಂದು 2-3 ಜನ ಇದ್ದರೆ ಕ್ಲೀನಾಗಿ ಇಡ್ಬೋದು. ತಿರ್ಗಾ ಅದು ಕೆಳಗಡೆ ಸ್ವಲ್ಪ ಪ್ಲಾಸ್ಟರ್ ಹಾಕಿ ಇವಾಗ ನಾವು ಅದನ್ನು ಇಡಬೇಕು. ಕ್ಲೀನಾಗೆ ಸೆಟ್ ಮಾಡಿ ಇಡಬೇಕು. ತಿರ್ಗಾ ನಾವು ಸೀರೆ ತೆಗೆದ್ಬಿಟ್ಟು ಕ್ಲೀನಾಗಿ ಗುಡಿಸಿ ಚಿಕ್ಕದಾಗಿ ಗುಡಿಸಿದ್ದೀವಿ. ಉಡಿಸ್ಬಿಟ್ಟು ಅದನ್ನು ಕುಂಡಿಸಿದ್ವಿ. ಕ್ಲೀನಾಗಿ ಕುತ್ಕೊಂತು. ಇವಾಗ ದೀಪ ಬಂದು ಇದು ಅಕ್ಕಿ ಹಸಿಟ್ಟು ಕುಂಕುಮದ ಪೌಡರ್ ಹಾಕ್ಕೊಂಡು ನಾವು ಸ್ವಲ್ಪ ನೀರು ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ದೀಪ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಎಣ್ಣೆಕ್ಕಿಂತ ತುಪ್ಪ ಸ್ವಲ್ಪ ತುಪ್ಪ ಬೀಳತ್ತಷ್ಟೇ. ತುಪ್ಪ ಹಾಕ್ಕೊಂಡು ದೀಪ ಅಂಟಿಸ್ಕೊಬೋದು. ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಪ್ರಸಾದ ಮಾಡಿಬಿಡೋಣ. ನಮ್ಮ ಯಜಮಾನ್ರು ನೀನು ಪ್ರಸಾದ ಮಾಡೋಗು, ನಾನು ದೀಪ ಮಾಡ್ಕೊತೀನಿ ಅಂದರು. ಅದಕ್ಕೋಸ್ಕರ ನಾನಿವತ್ತು ದೇವ್ರಿಗೆ ಮೊಸರನ್ನ ತಳಗೆ ಇಡಬೇಕಾಯಿತು. ಅದಕ್ಕೋಸ್ಕರ ಅನ್ನ ರೈಸ್ಗಿಕ್ಕಿ ಇವತ್ತು ಸಕ್ಕರೆ ಹಾಕಿ ಮಾಡಬೇಕಲ್ವ ಪ್ರಸಾದ ಬಂದು ಇವತ್ತು ಸಕ್ಕರೆದು. ಅದಕ್ಕೋಸ್ಕರ ಸಕ್ಕರೆಗೋಸ್ಕರ ನಾನು ಶೀರಾ ಅನ್ನ ಮಾಡ್ಕೊತಾ ಇದ್ದೀನಿ. ಹಂಗೆ ತರಕಾರಿ ಉಪ್ಪಿಟ್ಟು ಅವರೆಕಾಯಿ ಹಾಕಿ ತರಕಾರಿ ಉಪ್ಪಿಟ್ಟಿಗೆ ಅದು ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ರೆಡಿ ಆಗ್ತಾ ಇತ್ತು. ಉಪ್ಪಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಟಿಫನ್ ಮಾಡ್ಕೊಬೋದು. ಆಮೇಲೆ ಶೀರಾ ಅನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮೊಸರನ್ನಕ್ಕೂ ರೆಡಿ ಆಗೈತೆ. ಹಾಲು ಮೊಸರನ್ನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ದೀಪ ಮಾಡ್ತಾ ಇದ್ರು. ನಮ್ಮ ಯಜಮಾನ್ರು ಏನೇ ಮಾಡಿದ್ರು ಕರೆಕ್ಟಾಗಿ ಫಿನಿಶಿಂಗ್ ಆಗಿ ಮಾಡ್ತಾರೆ. ನಾನು ಸ್ವಲ್ಪ ಹಂಗೆ ಹಿಂಗೇನ ಮಾಡ್ಬಿಡ್ತೀನಿ. ಅಂದರೆ ನನಗೆ ಸ್ವಲ್ಪ ಆರತಿ ಮಾಡೋದ್ರಲ್ಲಿ ಸ್ವಲ್ಪ ನಾನು ನೀರಾಗಿ ಮಾಡ್ಕೊಂಡ್ಬಿಡ್ತೀನಿ. ನೆನ್ನೆ ಮಾಡಿರೋದು ಅವರು ನೀರಾಗಿತ್ತು. ನಾನು ಮಾಡ್ತೀನಿ ಅಂದರು. ಆಯಿತು ನೀವೇ ಮಾಡಿ, ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊತೀನಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಪ್ರಕಾಶ್ ಇಬ್ಬರು ಸೇರಿಕೊಂಡು ದೀಪ ರೆಡಿ ಮಾಡ್ಕೊತಾ ಇದ್ರು. ಇನ್ನೇನು ದೀಪ ರೆಡಿ ಆಗುತ್ತೆ. ಇವಾಗ ಸಾಯಂಕಾಲಕ್ಕೂ ನಾವು ಕಾಳಮ್ಮನ ದೇವಸ್ಥಾನಕ್ಕೆ ಪೂಜೆಗೆ ಹೋಗಬೇಕು. ಅದು ಈ ನವರಾತ್ರಿಯಲ್ಲಿ ಸಂಜೆ ಪೂಜೆ ಅಂತಾರೆ. ನಮ್ಮ ಮನೇಲಿ ಯಾವಾಗೂ ಬೆಳಗ್ಗೆ ಹೊತ್ತೇ ಮಾಡಿಬಿಡ್ತೀವಿ. ನಾವು 9 ಗಂಟೆ ಒಳಗಡೆನೆ ನಮ್ಮ ಮನೇಲಿ ಯಾವಾಗೂ ಪ್ರತಿ ದಿವಸನೂ ಅಷ್ಟೇ 9 ಗಂಟೆ ಒಳಗಡೆ ಪೂಜೆ ಮಾಡಿದ್ರೇ ನಮ್ಗೆ ಮಾಡ್ದಂಗೆ ಆಗೋದು. ಪೂಜೆ ಮಾತ್ರ ಕಾಳಮ್ಮನ ದೇವಸ್ಥಾನದಲ್ಲಿ ಬಂದು ಸಾಯಂಕಾಲಕ್ಕೆ ಪೂಜೆ ಇರೋದು. ಇವಾಗ ನಾವೇ ಪೂಜೆಗೆ ಇಟ್ಕೊಂಡಿದ್ದೀವಿ. ಇವತ್ತು ನವರಾತ್ರಿ ಅಲ್ವಾ, ಶುಕ್ರವಾರದ ಪೂಜೆ ಇಟ್ಕೊಂಡಿದ್ದೀವಿ. ಅಭಿಷೇಕಕ್ಕೆ ಹೇಳಿದ್ದೀವಿ. ಅಭಿಷೇಕ, ಆರತಿ, ಪೂಜೆ, ಪ್ರಸಾದ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಅದು ರೆಡಿ ಮಾಡ್ಕೊಬೇಕು. 4 ಗಂಟೆ ಮೇಲೆ ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಇವತ್ತು ಬಂದು ಇವಾಗ ಬೆಳಿಗ್ಗೆ ಪೂಜೆ ಚೌಡಮ್ಮಂದು, ಸಂಜೆ ಪೂಜೆ ಬಂದು ಕಾಳಮ್ಮನ ದೇವಸ್ಥಾನದಲ್ಲಿ. ಅಲ್ಲಿ ಆರತಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು. ನಿನ್ನೆ ಹೋಗ್ಬೇಕಾಯಿತು, ಹೋಗೋಕ್ಕಾಗಲಿಲ್ಲ ಕಾಳಮ್ಮನ ದೇವಸ್ಥಾನಕ್ಕೆ. ಇವತ್ತು ಹೋಗಿ ಎಲ್ಲ ಪೂಜೆ ಮಾಡಿಕೊಂಡು ಬರಬೇಕು. ಇವಾಗ ಆರತಿ ಎಲ್ಲ ರೆಡಿ ಆಗಿತ್ತಲ್ವ, ಅದಕ್ಕೆ ನಾವು ಕುಂಕುಮದ್ದು ಮಾಡಿರೋದು. ಅದಕ್ಕೆ ಅರ್ಶಿನ ಇಡ್ತಾ ಇದ್ದೀವಿ. ಅರ್ಶಿನ ಇಟ್ಟಿದ್ದೀನಿ. ಹೊಸ್ಲಿಗೂ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ನೋಡೋಕೆ ಚೆನ್ನಾಗಿರತ್ತೆ. ಬನಶಂಕರಮ್ಮನ ದೇವಸ್ಥಾನದಲ್ಲಿ ಇವತ್ತು ಬಂದು ಶುಕ್ರವಾರ ಬಳೆ ಅಲಂಕಾರ. ಬೆಳಗ್ಗೆನೆ ಫೋಟೋ ನೋಡಿದೆ, ರೀಲ್ಸಲ್ಲಿ ನೋಡಿ. ನಾವು ಬೆಂಗಳೂರಲ್ಲಿರುವಾಗ ಹೋಗಿ ಬರ್ತಾ ಇದ್ವಿ. ಇವಾಗಂತೂ ನಮಗೆ ಟ್ರಾವೆಲ್ ಆಗೋಗುತ್ತೆ. 2 ಅವರ್ಸು ಹೋಗೋಕ್ಕಾಗಲ್ಲ, ಹೋಗಿ ಬರೋಕ್ಕಾಗಲ್ಲ. ಡೈಲಿನೂ ಅಷ್ಟೇ 9 ದಿವಸ. ಅವಾಗ ತುಂಬ ಆಸೆ ಹೋಗಿ ಬರಬೇಕು ಅಂದ್ಬಿಟ್ಟು ಹೋಗಿ ಬರೋಕ್ಕಾಗಲ್ಲ. ಇವತ್ತನ್ನ ನಮ್ಮ ತಾಯಿ ಮನೆಗೆ ಹೋಗುವಾಗ ಈ ಥರ ನವರಾತ್ರಿ ದಿವಸ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಈ ಸತಿ ಇನ್ನೇನು ಭಾನುವಾರ ಬಂದು ನಮ್ಮ ಆಂಟಿ ಮನೆಯಲ್ಲಿ ಪುಣ್ಯೋಜನ ಐತೆ, ಆವಾಗ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಬನಶಂಕರಮ್ಮನ ದೇವಸ್ಥಾನಕ್ಕೆ. ನೋಡಬೇಕು, ಆದಷ್ಟು ಹೋಗಿ ಬರೋಣ ಅಂದ್ಬಿಟ್ಟು ಹೆಂಗೋ ಒಂದು ಆಸೆ ಐತೆ ದೇವಸ್ಥಾನಕ್ಕೆ ಹೋಗಿ ಬರೋದು. ಇವಾಗ ಇನ್ನೇನು ಎಲ್ಲ ರೆಡಿ ಆಗೈತೆ. ಇವಾಗ ಇನ್ನೇನು ಪೂಜೆ ಮಾಡಬೇಕು. ನೈವೇದ್ಯಕ್ಕೆಲ್ಲ ಇಕ್ಕಿ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಮಂಗಳೂರಿಗೆ ತಾವು ತೀರ್ಥ ತಾವಮ್ಮ ಇದು ಇನ್ನೊಂದು ಮಂಗಳಾರತಿ ನೀರಮ್ಮ ಟಿಕ್ಕಿದ್ಯೋಗಿ ಅವಳೇ ಇಟ್ಕೊಂಡಿರೋದು.
ಇವತ್ತು ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ನೋಡಿ. ಅಲಂಕಾರ ಯಾವ ಥರ ಐತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ನವಧಾನ್ಯ ಅಲಂಕಾರ ಮಾಡಿದ್ದೀವಿ, ಎಳ್ಳು ಹಾಕ್ಲಿಲ್ಲ, ಯಾಕಂದರೆ ಎಳ್ಳು ಬೇಡ ಅಂದ್ಬಿಟ್ಟು ಮಿಕ್ಕಿರೋದೆಲ್ಲ ಕಾಳು ಹಾಕಿ ನಾವು ಅಲಂಕಾರ ಮಾಡಿದ್ದೀವಿ. ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಅಲಂಕಾರ ಹೆಂಗೈತೆ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ. ನೆನ್ನೆ ಮಾತ್ರ ನಾವು ಪಟ್ಟು ಕುಂಡಿಸ್ಬೇಕು ಅಂದ್ಬಿಟ್ಟು ಹೂವದ್ ಮಾತ್ರ ಅಲಂಕಾರ, ಇದು ಮಾವಿನ ಸೊಪ್ಪು ಕಟ್ಟಿ ಬಾಳೆ ದಿಂಡು ಕಟ್ಟಿ ಹೂವಿನ ಅಲಂಕಾರ ಮಾಡಿದ್ವಿ. ಇವತ್ತು 2ನೇ ದಿವಸ ಬಂದು ಇದು ನವಧಾನ್ಯ ಅಲಂಕಾರ ಮಾಡಿದ್ದೀವಿ. ನೀವು ಯಾವ ಥರ ಐತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಗೊತ್ತಾಗತ್ತೆ. ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ನಿನ್ನೆ ನೈಟ್ ನಾನು, ನನ್ನ ಮಗಳು, ನನ್ನ ಮಗ 3 ಜನ, ನಮ್ಮ ಯಜಮಾನ್ರು 4 ಜನ ಸೇರಿ ಒಂದು 2 ಅವರ್ಸಲ್ಲಿ ಇದು ಕಂಪ್ಲೀಟ್ ಮಾಡಿದ್ವಿ. ಅಂದರೆ ನಾವು ಓನಾಗೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಯಾಕಂದರೆ ಇವತ್ತೇ ಕುಂಡಿಸಿರೋದು ಅಂದರೆ ಇವತ್ತು ದೇವ್ರ ಹತ್ರ ಇವತ್ತೇ ಕುಂಡಿಸಿರೋದು. ನಿನ್ನೆ ಮಾತ್ರ ನಾವು ಇಕ್ಲಿಲ್ಲ. ಇವತ್ತು ರೆಡಿ ಮಾಡಿ ಎಲ್ಲ ಕುಂಡಿಸಿರೋದಾಯಿತು. ಎಲ್ಲ ಕುಂಡಿಸಿ ಎಲ್ಲ ಪೂಜೆ ಆಯಿತು. ಪ್ರಸಾದ ಬಂದು ಚೌಡಮ್ಮನಿಗೆ ಮೊಸರನ್ನ, ಇವತ್ತು ಶುಕ್ರವಾರ ಅಲ್ವಾ, ಮೊಸರನ್ನ ಇಕ್ಕಿ ಶೀರಾ ಅನ್ನ ಸಕ್ಕರೆ ಇಷ್ಟು ಇಕ್ಕಿ ಪೂಜೆ ಮಾಡಿದ್ದೀವಿ. ಆಮೇಲೆ ಹೊಸ್ಲ ಹತ್ರನೂ ಪೂಜೆ ಮಾಡಿದ್ದೀವಿ. ಇವತ್ತು ಪೂಜೆ ಎಲ್ಲ ಆಯಿತು. ಉಪ್ಪಿಟ್ಟು ಇವತ್ತು ಟಿಫನ್ ಬಂದು ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಟಿಫನ್ ಮಾಡಬೇಕು, ಶಿರಾನ್ನ ಮಾಡಿದ್ದೀವಲ್ವ, ಎಲ್ಲ ಪ್ರಸಾದನೂ ತಿನ್ನಬೇಕು. ಆಮೇಲೆ ಇವತ್ತು ವಿಡಿಯೋ ಬಂದು ನಾನು ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ. ಸಂಜೆ ವಿಡಿಯೋ ಬಂದು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಕಾಳಮ್ಮನ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ದೀವಿ. ಅಭಿಷೇಕ ಮತ್ತು ಬೂದ್ಗುಂಬಳಕಾಯಲ್ಲಿ ಪೂಜೆ ಮಾಡೋಣ, ಆರತಿ ಮಾಡೋಣ ಅಂದ್ಬಿಟ್ಟು ಇವತ್ತು ಸಂಜೆ ಪೂಜೆ ಇರೋದು ಕಾಳಮ್ಮನ ದೇವಸ್ಥಾನದಲ್ಲಿ. ಈ ವಿಡಿಯೋ ಬಂದು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಕಾಳಮ್ಮನ ದೇವಸ್ಥಾನದ್ದು ನಾಳೆ 3ನೇ ದಿವಸದ ವ್ಲಾಗಲ್ಲಿ ಅದ್ರ ಜೊತೆನೇ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ನಾಳೆ ವಿಡಿಯೋನು ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇವತ್ತೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತು ನವರಾತ್ರಿ ಅಲ್ವಾ, ಅದಕ್ಕೋಸ್ಕರ ಅವತ್ತೇ ವಿಡಿಯೋ ಮಾಡಿ ಅವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಜೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ನಾಳೆ ವಿಡಿಯೋ ಅಲ್ಲಿ ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡ್ದಿರಾ ಇರಬೇಡಿ. ಯಾಕೆ ಅಂದರೆ ಯಾವ ಥರ ಐತೆ ಅನ್ನೋದು ಅಲಂಕಾರ ಪ್ಲೀಸ್ ಕಮೆಂಟ್ ಮಾಡಿ.